ನಾವು ದೇವರ ವಾಕ್ಯದಲ್ಲಿ ನಾವು ಗಲಾತ್ಯ ಪತ್ರಿಕೆಯನ್ನು ನಾವು ಕಲಿತಾ ಬಂದಿದ್ದೇವೆ. ಸೊ ಕಳೆದ ಬಾರಿ ನಾವು 2 ವಾಕ್ಯಗಳನ್ನ ನಾವು ಧ್ಯಾನ ಮಾಡುತ್ತಾ ಬಂದ್ವಿ. ಅನೇಕ 1.5 ತಿಂಗಳ ಮೇಲೆ ಆಯ್ತು ಅಂದ್ಕೊಳ್ತೀನಿ. ಸೊ ಕಳೆದ ಬಾರಿ ನಾವು 14 ವಚನ 1ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನ ನಾವು ನೋಡ್ತಾ ಬಂದಿದ್ದೆವು. ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡಿ ನಾನು ಮುಂದಿನ ಭಾಗವನ್ನ ನಾವು ಧ್ಯಾನ ಮಾಡುವಂತವರಾಗಿರೋಣ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವ ಹಾಗೆ 14ನೇ ವಾಕ್ಯದಲ್ಲಿ, ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೇನೆ ಎಂಬುದಾಗಿ ಈ 14ನೇ ವಾಕ್ಯದಲ್ಲಿ ತಿಳಿಸುವಂತದನ್ನ ನೋಡ್ತೇವೆ. ಈ ವಾಕ್ಯ ಭಾಗವನ್ನ ನಾವು ಗಮನಿಸುವಾಗ ಪೌಲನು ಬಹಳ ಯಹೂದ್ಯ ಮತಾಚಾರದಲ್ಲಿ ಆಸಕ್ತಿ ಉಳ್ಳವನಾಗಿದ್ದನು ಎಂಬುದಾಗಿ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದ್ವಿ. ಮಾತ್ರವಲ್ಲ, ಇವರು ಕಳೆದ ಬಾರಿ ಹೇಳಿದ ಹಾಗೆ ಇವರು ತೋರಾ ಎಂದು ಹೇಳಲ್ಪಡುವಂತಹ ಕೆಲವೊಂದು ವಿಧಿ ನಿಯಮಗಳು ಇವರಿಗೆ ಕೊಡಲ್ಪಟ್ಟಿತು ಎಂಬುದಾಗಿ ಕೂಡ ನಾವು ಕಲಿತಾ ಬಂದ್ವಿ. ಇದರ ಜೊತೆಗೆ ಇವರು ಸುಮಾರು 613 ಆಜ್ಞೆಗಳನ್ನ ಇವರು ಮಾಡ್ಕೊಂಡ್ರು ಎಂಬುದಾಗಿ ಕೂಡ ನಾವು ನೋಡ್ತಾ ಬಂದು, ಅದಕ್ಕೆ ಅವರು ಹಲಾಕ ಎಂಬ ಒಂದು ಹೆಸರು ಕೂಡ ಅಲ್ಲಿ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದ ತಜ್ಞರು ಹೇಳುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇವರು ಮಾಡಿಕೊಂಡಂತಹ ಈ ಆಜ್ಞೆಗಳು ಮಾತ್ರವಲ್ಲ, ಇವರು ಹೆಚ್ಚಾಗಿ ತಮ್ಮ ಸಂಪ್ರದಾಯಗಳಲ್ಲೇ ತೊಡಗಿಕೊಂಡದ್ದ ಒಂದು ಕಾರಣದಿಂದ ಇವರು ಯೇಸು ಕ್ರಿಸ್ತ ಅಂದ್ರೆ ರಕ್ಷಣೆ ಹೊಂದೋದಕ್ಕೆ ಇದು ಕೂಡ ಒಂದು ಅಡ್ಡಿಯಾಗಿತ್ತು ಎಂಬುದಾಗಿ ಕೂಡ ನಾವು ನೋಡ್ತಾ ಬಂದ್ವು ಕಳೆದ ಬಾರಿ. ಅಂದ್ರೆ ಈ ಸಂಪ್ರದಾಯಗಳು ಎಷ್ಟು ಮಟ್ಟಿಗೆ ಬೆಳೆದು ನಿಂತಿತ್ತು ಅಂತಂತಂದ್ರೆ, ಇವರ ಒಂದು ನೀತಿಯ ನಿಯಮಗಳನ್ನ, ಇವರ ಸಂಪ್ರದಾಯಗಳನ್ನ ಈ ದೇವರಿಗೆ ಅದು ಸರಿ ಸಮಾನಾಗಿ ಅವ್ರು ಏನ್ ಮಾಡಿದ್ರು, ಅವರು ತಂದು ಬಿಟ್ರು. ಅಂದ್ರೆ ಇವರು ದೇವರಿಗೂ ಇವರ ಸಂಪ್ರದಾಯಗಳು ಅವರು ನಾವು ಕೇವಲ ರಕ್ಷಣೆ ಹೊಂದಿದ್ರೆ ಮಾತ್ರ ನಾವು ಸಾಕಾಗೋದಿಲ್ಲ, ಇದ್ರ ಜೊತೆಗೆ ನಾವು ಕೆಲವೊಂದು ನಿಯಮಗಳನ್ನ ಅಥವಾ ಅಲ್ಲಿ ಕೊಡಲ್ಪಟ್ಟಂತಹ ಎಲ್ಲಾ ಸಂಪ್ರದಾಯಗಳನ್ನ ನಾವು ಅನುಸರಿಸಬೇಕು. ಹಾಗಾದ್ರೆ ನಿಜವಾದಂತಹ ರಕ್ಷಣೆ ಆಗೋದೆಂಬ ಒಂದು ಪರಿಜ್ಞಾನದಲ್ಲಿ ಇವರು ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಈ ವಿಚಾರದಲ್ಲಿ ಈ ನಮ್ಮ ಪೌಲನು ಸಹ ಬಹಳ ಅತ್ಯಾಸಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡ್ತಾ ಬಂದ್ವಿ. ಹಾಗೆ 15ನೇ ವಾಕ್ಯಕ್ಕೆ ನಾವು ಬರುವಾಗ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನೆಂಬುದಂದ್ರೆ ಕೃಪೆಯಿಂದ ಕರೆದ ದೇವರು ಎಂಬುದಾಗಿ. ಅಂದ್ರೆ ಇಂತಹ ಆಸಕ್ತಿ ಅಂದ್ರೆ ಮತಾಚಾರದಲ್ಲಿ ಅತ್ಯಾಸಕ್ತಿ ಉಳ್ಳಂತಹ ಈ ಪೌಲನನ್ನ ದೇವರು ಕರೆದನೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಈ ತರ ಒಂದು ಹಿಂದಿನ ಸ್ಥಿತಿ ಹೇಗಿತ್ತು ಎಂಬುದಾಗಿ ನೋಡುವಾಗ, ದೇವ ಜನರನ್ನ ಅಥವಾ ಕ್ರೈಸ್ತರೆಂದು ಹೇಳಿಕೊಳ್ಳುವಂತಹ ಅನೇಕ ವಿಶ್ವಾಸಿಗಳನ್ನ ಇವರು ಹಿಂಸೆ ಪಡಿಸ್ತಾ ಇದ್ನು. ಮಾತ್ರವಲ್ಲ, ಕೊಲೆ ಮಾಡುವಷ್ಟು ಮಟ್ಟಿಗೆ ಇವನು ಹೋಗ್ತಾ ಇದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುದು. ಆದ್ರೆ ಇಂತಹ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಬಂದ್ವು. ಅಂದ್ರೆ ದೇವರು ಯಾವ ಸಮಯದಲ್ಲಿ ಯಾರನ್ನ ಬೇಕಾದ್ರೂ ತನ್ನ ಮನಸ್ಸಿಗೆ ಬಂದಂತಹವರನ್ನ ದೇವರು ಉಪಯೋಗಿಸಬಹುದು ಎಂಬುದಾಗಿ ನಾವು ನೋಡ್ತೇವೆ. ಕಳೆದ ಬಾರಿ ನಾವು ಕಲಿತಾ ಬಂದ್ವಿ. ಈ ಒಂದು ದಿನದಲ್ಲಿ ದೇವರ ಚಿತ್ತವಾದ್ರೆ ಒಂದೊಂದು ವಾಕ್ಯವಾಗಿ ನಾವು ಕಲಿತಾ ಹೋಗೋಣ. ಈ ಒಂದು ದಿನದಲ್ಲಿ ನಾವು ಗಲಾತ್ಯ ಬರೆದವರ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಾಕ್ಯವನ್ನು ನಾವು ಈ ದಿನದಲ್ಲಿ ಓದ್ಕೊಳ್ಳೋಣ. 16ನೇ ವಾಕ್ಯ ನಾನು ಓದ್ತೇನೆ. ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ಎಂಬುದಾಗಿ. ಇಲ್ಲಿ ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಇದು ಬಹಳ ಆಳವಾಗಿರುವಂತಹ ವಿಷಯ. ಇಲ್ಲಿ ಮೊದಲು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಅನ್ಯ ಜನರಿಗೆ ಸುವಾರ್ತೆಯನ್ನ ತಿಳಿಸುವುದಕ್ಕೋಸ್ಕರ ಆರಿಸಿಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸುವನಾಗಬೇಕೆಂಬುದಾಗಿ. ಅಂದ್ರೆ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಅಪ್ರಮೇಯವಾದಂತಹ ಐಶ್ವರ್ಯದ ವಿಷಯವಾಗಿ ಮಾತ್ರವಲ್ಲ, ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದಂತಹ ಆ ಒಂದು ಶ್ರೇಷ್ಠವಾದಂತಹ ಒಂದು ಕಾರ್ಯವನ್ನ ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವನಾಗಬೇಕೆಂದು ಎಂಬುದಾಗಿ
ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಇಲ್ಲಿ ಸುವಾರ್ತೆಯನ್ನ ಆತನು ತಿಳಿಸುವುದಕ್ಕೋಸ್ಕರವಾಗಿ ದೇವರು ಈತನನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಏನಕ್ಕಾಗಿ ಆರಿಸಿಕೊಂಡನು ಎಂಬುದಾಗಿ ಕೂಡ ಇಲ್ಲಿ ಕಾರಣವನ್ನ ನಾವು ನೋಡುವಂತವರಾಗಿದ್ದೇವೆ. ಅದೇನೆಂಬುದಾಗಿ ನೋಡುವಾಗ, ಅನ್ಯ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯವನ್ನ ತಿಳಿಸಬೇಕು ಎಂಬುದಾಗಿ ಆತನ್ನ ಆರಿಸಿಕೊಳ್ಳುವಂತ ನೋಡ್ತೇವೆ. ನಾವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ರಲ್ಲಿ ನಾವು ನೋಡ್ತೇವೆ. ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಕರ್ತನು ಅನನೀಯ ಜೊತೆ ಹೇಳುವಂತ ಮಾತುಗಳನ್ನ ನಾವು ನೋಡ್ತೇವೆ. ಅದೊಂದು ವಾಕ್ಯ ನಾವು ಓದ್ಕೊಳ್ಳೋಣ. ಅಪೊಸ್ತಲರಿಗೆ ಬರೆದಂತಹ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಾಕ್ಯ. 9ನೇ ಅಧ್ಯಾಯ 15ನೇ ವಾಕ್ಯ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಅನನೀಯನ ಜೊತೆ ಹೇಳುವಂತದ್ದು, ನಾನು ಅವನನ್ನು ಆರಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಅವನು ಏನ್ ಮಾಡ್ಬೇಕು, ಅನ್ಯರಿಗೆ ಅವನೇನ್ ಮಾಡ್ಬೇಕು, ಸುವಾರ್ತೆಯನ್ನ ಸಾರ್ಬೇಕು, ಅನ್ಯರಿಗೆ ಸುವಾರ್ತೆಯನ್ನ ತಿಳಿಸಬೇಕು ಎಂಬುದಕ್ಕಾಗಿ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಆತನಿಗೆ, ಅನನೀಯನಿಗೆ ಇಲ್ಲಿ ಹೇಳುವಂತದ್ದನ್ನ ನೋಡ್ತೇವೆ. ಇದೇ ನಾವು ಅಪೊಸ್ತಲರ ಕೃತ್ಯದ 26ನೇ ಅಧ್ಯಾಯ 12ರಿಂದ 18 ವಾಕ್ಯಗಳನ್ನ ನಾವು ಓದುವಾಗ, 12ನೇ ಅಧ್ಯಾಯ 26ನೇ ಅಧ್ಯಾಯ ಅದರ ಒಂದು 12ರಿಂದ 18 ವಚನಗಳನ್ನ ನಾವು ಮುಖ್ಯವಾಗಿ ಓದುವಾಗ, ಅದರಲ್ಲೂ ಈ 17ನೇ ವಚನದಲ್ಲಿ ನಾವು ನೋಡುವಾಗ, ನಾನು ಓದ್ತೇನೆ 17ನೇ ವಚನ. ಅನಂತರದಲ್ಲಿ ನಾನು ಯೆರೂಸಲೇಮಿಗೆ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನಾಗಿ, 26ನೇ ಅಧ್ಯಾಯ 26:12 ಅದ್ರ 17ನೇ ವಾಕ್ಯ ನೋಡ್ತೇನೆ. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು ಎಂಬುದಾಗಿ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದನು ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ದೇವರ ವಾಕ್ಯದಲ್ಲಿ ನಮಗೆ ಎಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಇಲ್ಲಿ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ಇಲ್ಲಿ ಕರ್ತನು ತಿಳಿಸಂತಹ ಒಂದು ವಿಷಯ, ಯಾವ ಉದ್ದೇಶಕ್ಕೋಸ್ಕರ ಪೌಲನನ್ನ ಆರಿಸಿಕೊಂಡೆಂಬುದಾಗಿ ನಾವು ಈ ಮೊದಲೇ ನೋಡಿದಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಪೌಲನಿಗುಂಟಾದಂತಹ ಒಂದು ಸಂಗತಿ, ಅಥವಾ ಅದನಂತರ ತನ್ನ ನೆನಪು ವಿಚಾರಗಳನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ ಹಾಗೆ 26ನೇ ಅಧ್ಯಾಯದಲ್ಲೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವುದನ್ನ ನಾವು ನೋಡ್ತೇವೆ. 22ನೇ ಅಧ್ಯಾಯ ಹಾಗೂ 26ನೇ ಅಧ್ಯಾಯಗಳಲ್ಲಿ ಏನಂತಂದ್ರೆ, ಆತನು ನನಗೆ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ನನಗೆ ಆತನ ಮುಖಾಂತರ ಒಂದು ಜ್ಞಾನೋದಯದ ಒಂದು ಬೆಳಕು ನನಗೆ ಅದು ಹುಟ್ಟಿದೆ ಎಂಬುದಾಗಿ, ಮಾತ್ರವಲ್ಲ ನನ್ನ ಜೀವಿತದಲ್ಲಿ ನನಗೆ ಒಂದು ವಿಮೋಚನೆಯನ್ನ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ. ಅಂದ್ರೆ ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಇದಕ್ಕೆ ಆಧಾರವಾಗಿ ಇನ್ನೊಂದು ವಚನ ನಾವು ನೋಡ್ಕೊಳ್ಳೋಣ. 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ, 2 ಕೊರಿಂಥ 4ನೇ ಅಧ್ಯಾಯ ಇದರ ಒಂದು 5ರಿಂದ 7ನೇ ವಚನ ತನಕ 4ನೇ ಅಧ್ಯಾಯ ಇಲ್ಲಿ ನಾವು ನೋಡ್ತೇವೆ, ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವನ್ನ ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಾಗ, ನಾವು ಕತ್ತಲೆಯಲ್ಲಿ ಇದ್ದಂಥವರು ಎಂಬುದಾಗಿ, ಮಾತ್ರವಲ್ಲ ನಮ್ಮನ್ನ ಈ ಒಂದು ಬೆಳಕಿನ ರಾಜ್ಯದೊಳಗೆ ಯೇಸು ಕ್ರಿಸ್ತನು ಸೇರಿಸಲಿ ಎಂಬುದಾಗಿ, ಮಾತ್ರವಲ್ಲ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವಂತಹ ಆ ಒಂದು ದೇವ ಪ್ರಭಾವವೆಂಬ ಜ್ಞಾನದ ಒಂದು ಪ್ರಕಾಶವು
ಅನೇಕರಿಗೆ ಉಂಟಾಗುವಂತಹ ರೀತಿ ಅಂದ್ರೆ ಈ ಪೌಲನನ್ನ ಆರಿಸಿಕೊಂಡಂತಹ ಒಂದು ಉದ್ದೇಶ, ಅವನನ್ನ ಕರೆದಂತಹ ಉದ್ದೇಶ, ಆತನನ್ನ ಕಳಿಸಿದಂತಹ ಒಂದು ಉದ್ದೇಶ ಇದೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ವಾಕ್ಯದಲ್ಲಿ ನಾವು ನೋಡಿದ್ವಿ. 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದು 4:7 6 ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನೆ ಎಂಬುದಾಗಿ. ನಮ್ಮ ಹೃದಯಗಳಲ್ಲಿ ಈ ದಿನವೂ ಸಹ ದೇವರು ನಮ್ಮ ಹೃದಯಗಳಲ್ಲಿ ಆತನು ಹೊಳೆದಿದ್ದಾನೆ. ತನ್ನ ಮಗನ ಆತ್ಮವನ್ನ ನಮ್ಮಲ್ಲಿ ಇಟ್ಟಿದ್ದಾನೆ ಎಂಬುದನ್ನ ನಾವು ಈ ವಾಕ್ಯದಿಂದ ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಇಲ್ಲಿ ನಾವು ನೋಡ್ತೇವೆ, ನಾವು ಕೇವಲ ಒಂದು ಮಣ್ಣಿನ ಪಾತ್ರೆ, ಅದು ಯಾವಾಗ ಬೇಕಾದ್ರೂ ಅದು ಒಡೆದೋಗ್ಬೋದು. ಆದ್ರೆ ಒಂದು ಬೆಲೆ ಕಟ್ಟಲಾಗದಂತಹ ಒಂದು ವ್ಯಕ್ತಿ, ಆತನ ಯಾರೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನನ್ನ ಪ್ರಕಟಿಸುವುದಕ್ಕಾಗಿ ಅಲ್ಲಿ ಪೌಲನನ್ನ ದೇವರು ಆರಿಸಿಕೊಂಡದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಈ ದಿನವೂ ಸಹ ಈ ಲೋಕದಲ್ಲಿ ನಮ್ಮನ್ನ ಪ್ರತ್ಯೇಕವಾಗಿ ನಮ್ಮನ್ನ ಮೊದಲೇ ತಾಯಿಯ ಗರ್ಭದಲ್ಲಿದ್ದಾಗಲೇ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ಒಂದು ಉದ್ದೇಶಕ್ಕೋಸ್ಕರ. ಆ ಉದ್ದೇಶ ಏನೆಂಬುದನ್ನ ಇಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ನಾವು ಇತರರಿಗೆ ಬೆಳಕಾಗಿರಬೇಕು. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ವಿಷಯವನ್ನು, ಸಂಗತಿಗಳನ್ನ, ಆತನ ಒಂದು ಸುವಾರ್ತೆಯನ್ನ ಅನೇಕರಿಗೆ ತಿಳಿಸಬೇಕು ಎಂಬ ಒಂದು ಉದ್ದೇಶದಿಂದ ಇದು ಈ ಪೌಲನು ಇಲ್ಲಿ ನಾವು ನೋಡುವಾಗ ಈ ಆತನ ಒಂದು ದೇವ ಪ್ರಭಾವ ಎಂಬ ಜ್ಞಾನ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನೆ ಎಂಬುದಾಗಿ ಹೇಳುವಂತ ಒಂದು ಸಂದರ್ಭದಲ್ಲಿ ಇದು ಯಾವಾಗ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುವಾಗ, ಅಂದ್ರೆ ಆತನು ನನ್ನೊಳಗೆ, ಅಂದ್ರೆ ಪೌಲನೊಳಗೆ ಈ ದೇವ ಪ್ರಭಾವದ ಒಂದು ಜ್ಞಾನ ಕೊಟ್ಟ ನಂತರ, ಅಂದ್ರೆ ದೇವರು ತನ್ನನ್ನು ಪೌಲನಿಗೆ ಪ್ರಕಟಿಸಿ ಕೊಟ್ಟ ನಂತರ, ಅಲ್ಲಿ ಪೌಲನ್ ಹೇಳುವಾಗ ನಾವು ನೋಡ್ತೇವೆ, ಯಾಕೆಂತಂದ್ರೆ ಅವನು ಮನುಷ್ಯರಿಂದಾಗಲಿ ಅಥವಾ ಮನುಷ್ಯರ ಒಂದು ಕಲ್ಪನೆಯಿಂದಾಗಲಿ ಅಥವಾ ಲೌಕಿಕ ಜ್ಞಾನದಿಂದಾಗಲಿ ಅವನು ಈ ಮಾತುಗಳನ್ನು ನಾನು ತಿಳಿಸ್ತಾ ಇಲ್ಲ ಎಂಬುದಾಗಿ ಹೇಳುವಂತ ನಾವು ನೋಡ್ಬೋದು. ಯಾಕೆಂತಂದ್ರೆ ಸ್ವತಃ ದೇವರು ತನ್ನನ್ನ ತಾನು ಪೌಲನಿಗೆ ಪ್ರಕಟಿಸಿಕೊಟ್ಟ ನಂತರ ಈ ಒಂದು ಸಂಗತಿಗಳನ್ನ ಆತನು ಮಾಡ್ಲಿಕ್ಕೆ ತೊಡಗಿಕೊಂಡನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆಂದ್ರೆ ನಾವು ಈಗ ನೋಡುವಾಗ ಈ ಒಂದು ನಾವು ಸೀಮೋನ್ ಪೇತ್ರನ ಕುರಿತಾಗಿ ನಾವು ನೋಡುವಾಗ, ಅಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರುಗಳು ಇರುವಾಗ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅದೇನು ಪ್ರಶ್ನೆ ಎಂಬುದಾಗಿ ನೋಡುವಾಗ, ನಾನು ಯಾರೆಂಬುದಾಗಿ ಅವರನ್ನ ಕೇಳಿ, ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇದನ್ನ ನಾವು ನೋಡ್ತೇವೆ. ಅವ್ರನ್ನ ಕೇಳುವಾಗ ಎಲ್ಲರೂ ಕೂಡ ಒಂದೊಂದು ಉತ್ತರ ಕೊಡ್ತಾರೆ ಅಲ್ವಾ. ಏನೇನು 16ನೇ ಅಧ್ಯಾಯದಲ್ಲಿ ನೀನು ಹೇಲಿಯನ್ ಇರ್ಬೋದು ಅಥವಾ ಇನ್ಯಾವ ವ್ಯಕ್ತಿ ಇರ್ಬೋದು ಎಂಬುದಾಗಿ ಅನೇಕ ಒಂದೊಂದು ಉತ್ತರಗಳನ್ನ ಅವರು ಕೊಡುವಂತದನ್ನ ನೋಡ್ತೇವೆ. ಈ ಎಲ್ಲಾ ಸಂಗತಿಗಳಾದ ಮೇಲೆ ಈ ಪೇತ್ರನನ್ನ ಕೇಳುವಾಗ ಅವನು ಕೊಡುವಂತಹ ಒಂದು ಉತ್ತರ ವ್ಯತ್ಯಾಸವಾದಂತಹ ಉತ್ತರ ಏನೆಂಬುದಾಗಿ ನೋಡುವಾಗ, ನೀನು ಬರಬೇಕಾದಂತಹ ಕ್ರಿಸ್ತನು ಎಂಬುದಾಗಿ ಆತನು ಹೇಳುವಂತಹ ಒಂದು ಸಂದರ್ಭವನ್ನ ಅಲ್ಲಿ ನಾವು ನೋಡ್ತೇವೆ. ಈ ಮಾತನ್ನ ಯೇಸು ಸ್ವಾಮಿಗೆ ಪೇತ್ರನು ಹೇಳುವಾಗ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹೇಳುವಂತಹ ಮಾತು, ಆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಅದನ್ನ ನಾವು ನೋಡ್ತೇವೆ. ಆ ಒಂದು ವಾಕ್ಯ ನಾವು ನೋಡ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಎಂಬುದಾಗಿ. ಅಂದ್ರೆ ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ನೋಡ್ರಿ, ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಪ್ರಶ್ನೆಯನ್ನ ಕೇಳುವಂತ ಒಂದು ಸಂದರ್ಭದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ರು. ನೀನು ಸ್ನಾನಿಕನಾದ ಯೋಹಾನ್ ಇರಬೇಕು ಎಂಬುದಾಗಿಯೂ, ಮಾತ್ರವಲ್ಲ ನೀನು ಎಲಿಯನ್ ಇರಬೇಕು ಎಂಬುದಾಗಿಯೂ, ಕೆಲವರು ನೀನು ಎರೇಮನಾಗಿರ್ಬೋದು ಅಥವಾ ಪ್ರವಾದಿಗಳಲ್ಲಿ ನೀನು ಒಬ್ಬನು ಎಂಬುದಾಗಿ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರ ಹೆಸರನ್ನ ಹೇಳುವಂತ ಸಂದರ್ಭದಲ್ಲಿ, ಆದ್ರೆ ಪ್ರೇತನು ಈ ರೀತಿಯಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತ ಹೇಳುವಂತ ಈ ಮಾತು, ನಿನಗೆ ಈ ಒಂದು ವಿಷಯವನ್ನು ತಿಳಿಸಿಕೊಟ್ಟವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರ್ತಕ್ಕಂತಹ ನನ್ನ ತಂದೆ ಎಂಬುದಾಗಿ. ನೀನು ಬೇರೆ ಯಾರಿಂದನೂ ಸಹ ಇದನ್ನ ನೀನು ಅರಿತು ಹೇಳಲಿಲ್ಲ ಅಥವಾ ಇನ್ನಿತರನ್ನ ಕೇಳಿ ನೀನು ಹೇಳಲಿಲ್ಲ, ಪರಲೋಕದಲ್ಲಿರ್ತಕ್ಕಂತಹ ನನ್ನ ತಂದೆಯ ನಿನಗೆ ತಿಳಿಸಿದನು ಎಂಬುದಾಗಿ ಯೇಸು ಕ್ರಿಸ್ತನು ಆತನಿಗೆ ಹೇಳುವಂತದ್ದನ್ನ ನಾವು ಇಲ್ಲಿ ನೋಡುತ್ತೇವೆ. ಅದೇ ರೀತಿ ಇಲ್ಲಿ ಅನನೀಯನ ಕುರಿತಾಗಿ ನಾವು ಹೇಳುವಾಗ ಅಥವಾ ನೋಡುವಾಗ,
ಅನನೀಯನು ಸಹ ಪೌಲನಿಗೆ ಏನು ಕಲಿಸ್ಕೊಡ್ಲಿಲ್ಲ. ಅಂಕಲ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಬ್ರದರ್. ಕೇಳಿಸ್ತಾ ಇದೆ ರೀ, ಕೇಳಿಸ್ತಾ ಇದೆ. ಟ್ರಕ್ ಆಗ್ತಾ ಇದೆ ಅಂಕಲ್. ಅದಕ್ಕೆ ಇಲ್ಲಿ ಅನನೀಯ ಕುರಿತಾಗಿ ನೋಡುವಾಗ ಅನನೀಯನು ಸಹ ಪೌಲನಿಗೆ ಏನು ಹೇಳ್ಕೊಡ್ಲಿಲ್ಲ. ಅಂದ್ರೆ ಪೌಲನು ಹೇಳುವಂತದ್ದು ಇಲ್ಲಿ ಏನೆಂಬುದಾಗಿ ನೋಡುವಾಗ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನ ನೀನ್ ಏನ್ ಮಾಡಿದ್ಯಾ, ಪ್ರತ್ಯೇಕಿಸಿದ್ಯಾ. ಯಾತಕ್ಕಾಗಿ ಪ್ರತ್ಯೇಕಿಸಿದ್ಯಾ ಎಂಬುದಾಗಿ ನೋಡುವಾಗ, ಯಾತಕ್ಕಾಗಿ ನನ್ನನ್ನ ಕರೆದಿದ್ಯಾ ಎಂಬುದಾಗಿ ನೋಡುವಾಗ, ತನ್ನ ಮಗನನ್ನು ಅಂದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅನ್ಯ ಜನರಲ್ಲಿ ಆತನ ಏನ್ ಮಾಡಬೇಕು, ಪ್ರಸಿದ್ಧಿ ಪಡಿಸಬೇಕು ಎಂಬುದಕ್ಕಾಗಿ ಆತನನ್ನ ಪ್ರತ್ಯೇಕಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾವಾಗ ಈ ಕರೆ ಆತನಿಗೆ ಬಂತೋ, ಅಂದ್ರೆ ಪೌಲನಿಗೆ ಬಂತೋ, ಆವಾಗ ಆತನ ಜೊತೆ ಅಂದ್ರೆ ಪೌಲನ ಜೊತೆ ಇರುವಂತಹ ಯಾರನ್ನು ಸಹ ಅವನು ಏನ್ ಮಾಡ್ಲಿಲ್ಲ, ಕೇಳಲಿಲ್ಲ. ಅವನು ಹೇಳ್ತಾನೆ, ನನ್ಗೆ ಯಾವಾಗ ಈ ಕರೆ ಬಂತೋ ಅವಾಗ ನಾನು ನನ್ನ ಜೊತೆ ಇರ್ತಕ್ಕಂತ ಯಾರನ್ನು ಸಹ ನಾನು ಕೇಳಲಿಲ್ಲ, ಅಥವಾ ನನ್ನ ಬುದ್ಧಿ ಅಥವಾ ನನ್ನ ಜ್ಞಾನ ಅಥವಾ ನನ್ನ ಒಂದು ತಿಳುವಳಿಕೆಯಿಂದ ನಾನು ಇದನ್ನ ನಾನು ಹೇಳ್ತಾ ಇಲ್ಲ. ದೇವರಿಂದ ದೊರೆತಂತಹ ಆ ಒಂದು ಜ್ಞಾನದಿಂದ, ದೇವರಿಂದ ದೊರೆತಂತಹ ಆ ಒಂದು ದೇವ ಪ್ರಭಾವವೆಂಬ ಒಂದು ಜ್ಞಾನದಿಂದ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂತಹ ಮಾತನ್ನ ನಾವು ನೋಡ್ತೇವೆ. ಈ ಒಂದು ವಾಕ್ಯದಿಂದ ನಮಗೆ ಏನು ಪ್ರಯೋಜನ? ಯಾಕೆಂತಂದ್ರೆ ಇವ್ ಪೌಲನು ಇಷ್ಟು ಸ್ಪಷ್ಟವಾಗಿ ಎಲ್ಲವನ್ನ ಹೇಳ್ತಾ ಇದ್ದಾನೆ, ನಾನು ಯಾರ ಹತ್ರನು ಏನು ಕಲೀಲಿಲ್ಲ, ಅಥವಾ ಇನ್ನಿತರ ನನ್ನ ಜೊತೆ ಇದ್ದಂತರ ಬಳಿ ಕೂಡ ನಾನು ಹೋಗಿ ಏನು ಕಲೀಲಿಲ್ಲ, ಅನನೀಯನು ಸಹ ನನ್ಗೆ ಏನು ಹೇಳ್ಕೊಡ್ಲೇ ಇಲ್ಲ. ಆದ್ರೆ ನನಗೆ ಇದೆಲ್ಲ ನಾನು ಹೊಂದಿದ್ದು ನಾನು ದೇವರಿಂದಲೇ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಅಂದ್ರೆ ಈ ಒಂದು ವಾಕ್ಯ ಭಾಗದಿಂದ ನಾವು ಅಥವಾ ನಮಗೆ ಉಂಟಾಗುವ ಒಂದು ಪ್ರಯೋಜನ ಎಂಬುದಾಗಿ ನೋಡುವಾಗ, ದೇವರು ನಮ್ಮನ್ನ ಯಾವುದೋ ಒಂದು ಕಾರ್ಯಕ್ಕೆ ಆತನು ನೇಮಿಸಿದ್ದಾನೆ. ಯಾವುದೇ ಕಾರ್ಯಕ್ಕೆ ನೇಮಿಸಿದ್ದಾನೆ ಅಂತ ಯಾರನ್ನ ನಾವು ಕೇಳ್ತೇವೆ ಎಂಬುದಾಗಿ ನೋಡುವಾಗ, ಸಾಮಾನ್ಯವಾಗಿ ಈ ತರ ಯಾರಾದ್ರೂ ಕೇಳಿದ್ರೆ ಸಾಮಾನ್ಯವಾಗಿ ಅನೇಕ ಸಮಯಗಳಲ್ಲಿ ನಮ್ಮ ಕುಟುಂಬದವ್ರನ್ನ ಕೇಳ್ತೇವೆ, ದೇವ್ರು ನನ್ನ ಯಾವುದೋ ಒಂದು ಕಾರ್ಯಕ್ಕೆ ನೇಮಿಸಿದ್ದಾನೆ ಎಂಬುದಾಗಿ ನಾವು ಕುಟುಂಬದವ್ರು ಕೇಳುವಾಗ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೇವೆ. ಅನೇಕರಿಗೆ ಅನುಭವ ಕೂಡ ಆಗಿರಬಹುದು. ಅವ್ರು ಏನ್ ಮಾಡ್ತಾರೆ, ನಾವು ಕೇಳಿದ ತಕ್ಷಣ ಒಂದೇ ಒಂದ್ ಬಕೆಟ್ ನೀರ್ ತೆಗೆದು ನಮ್ಮೆಲ್ಲ ಹಾಕ್ಬಿಡ್ತಾರೆ. ಅಂದ್ರೆ ಏನು ದೇವ್ರೇನ್ ನೇಮಿಸಿದ್ದಾನೆ, ನನ್ನ ಕಾರ್ಯಕ್ಕೆ ನನ್ನ ಒಂದು ಕಾರ್ಯವನ್ನ ಮಾಡ್ಬೇಕು, ನಾನು ಸುವಾರ್ತೆ ಹೇಳಿಕ್ ಹೋಗ್ಬೇಕು, ದೇವರ ವಿಷಯವಾಗಿ ನಾನು ದೇವರ ಒಂದು ಸಂಕಲ್ಪವನ್ನ ನಾವು ನೆರವೇರಿಸುವುದಕ್ಕಾಗಿ ನಮ್ಮನ್ನ ಪ್ರತ್ಯೇಕಪಡಿಸಿರುವಾಗ ನಾವು ಈ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡ್ಕೊಳ್ಬೇಕೆಂಬುದಾಗಿ ನೋಡುವಾಗ, ಫಸ್ಟ್ ನೀನು ಹೋಗಿ ನಿನ್ ಕೆಲಸ ಏನಿದೆ ಅದನ್ನ ನೀನು ಮಾಡ್ಕೊ, ಆಯ್ತಾ, ಇದನ್ನ ಆಮೇಲೆ ನೀನ್ ಮಾಡ್ಕೊಳ್ಳು ಎಂಬುದಾಗಿ ಅನೇಕರು ಕುಂದಿಸುವಂತಹ ಒಂದು ಸ್ಥಿತಿಯಲ್ಲೂ ಕೂಡ ಇರುವಂತದ್ದನ್ನ ನಾವು ನೋಡುವಂತರಾಗಿದೆ. ಆದ್ರೆ ನಾವು ಏನ್ ಮಾಡ್ಬೇಕು, ನಾವು ಮೊದಲು ದೇವರನ್ನ ಕೇಳ್ಕೋಬೇಕು. ನಾವು ಮನುಷ್ಯರನ್ನ ಕೇಳುವಂತದ್ದಲ್ಲ. ಮನುಷ್ಯರು ನಾವು ಕೇಳಿದ್ರೆ ಅವರು ಈ ರೀತಿಯಲ್ಲಿ ಹೇಳುವಂತಹ ಸಾಧ್ಯತೆಗಳು ಉಂಟು ಎಂಬುದನ್ನ ನಾವು ಅರಿತುಕೊಳ್ಳವರಾಗಿರ್ಬೇಕು. ಯಾಕೆಂತಂದ್ರೆ ನಾವು ಈ ತರ ದೇವರು ನಮ್ಮನ್ನ ನೇಮಿಸಿದಂತದ್ದು ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನೆಂಬುದನ್ನು ನಾವು ಮೊದಲು ದೇವರ ಬಳಿ ನಾವು ಅರಿತುಕೊಳ್ಳಬೇಕು. ದೇವರ ಸಂಸರ್ಗದಲ್ಲಿ, ದೇವರ ಒಂದು ಸಹವಾಸದಲ್ಲಿ ಇದು ನಾವು ಅರಿಯುವಾಗ ದೇವರೇ ತಾನೇ ಅದಕ್ಕೆ ಒಂದು ಸರಳವಾದಂತಹ ಒಂದು ಸರಾಗವಾದಂತಹ ಒಂದು ಮಾರ್ಗವನ್ನ, ಒಂದು ಜ್ಞಾನವನ್ನ ದೇವರು ಕೊಟ್ಟು ನಮ್ಮನ್ನ ನಡೆಸುವಂತನಾಗಿದ್ದಾನೆ. ಯಾಕೆಂತಂದ್ರೆ ನಮಗೆ ಒಂದು ಆಶ್ಚರ್ಯವಾದಂತಹ ಸಂಗತಿ, ನಾವು ಅಬ್ರಹಾಮನ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತುಂಟು. ಅಬ್ರಹಾಮನನ್ನ ದೇವರು ಪ್ರಥಮವಾಗಿ ಕರೆಯುವಾಗ, ಈಗ ನಮಗೆ ದೇವರ ಸತ್ಯವೇದ ಇದೆ. ಮಾತ್ರವಲ್ಲ, ನಮಗೆ ದೇವರ ವಿಷಯವಾಗಿ ನಮಗೆ ಗೊತ್ತುಂಟು. ಸತ್ಯವೇದದಲ್ಲಿ ನಮಗೆ ಸಂಪೂರ್ಣವಾಗಿ ಬರೆಸಿಕೊಟ್ಟಿದೆ. ನಾವು ಕಲಿತೇವೆ, ಓದ್ತೇವೆ, ಅನೇಕ ಸೇವಕರುಗಳ ಮುಖಾಂತರವಾಗಿ ನಾವು ಕಲ್ತಿದ್ದೇವೆ. ಆದ್ರೆ ಆ ಒಂದು ಸಮಯದಲ್ಲಿ ಅಬ್ರಹಾಮನನ್ನ ದೇವರು ಕರೆಯುವಾಗ, ಯಾಕೆಂತಂದ್ರೆ ಅಬ್ರಹಾಮನು ಒಬ್ಬ ವಿಗ್ರಹಾರಾಧಕನಾಗಿದ್ದಾನೆ ಎಂಬುದಾಗಿ, ಆ ದೇವರು ಆತನನ್ನ ಕರೆಯುವಾಗ ಸುಮಾರು 75 ವರ್ಷಗಳಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನ ಕರೆಯುವಂತ ಒಂದು ಸಂದರ್ಭದಲ್ಲಿ, ಅಬ್ರಹಾಮನೇ, ನೀನು ನಿನ್ನ ದೇಶ ಬಿಟ್ಟು ಬಾ, ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಆತನಿಗೆ ಹೇಳುವಾಗ, ಆತನು ತನ್ನ ಹೆಂಡತಿಗೆ ಯಾವ ರೀತಿ ಹೇಳಿರಬಹುದು? ಅವರು ವಿಗ್ರಹಾರಾಧನೆ ಮಾಡುವಂತ ಒಂದು ಸ್ಥಿತಿ. ಆ ಒಂದು ಸಂದರ್ಭದಲ್ಲಿ ನೋಡ್ರಿ, ದೇವರು ಕರೆಯುವಾಗ ಅವನು ಅದನ್ನು ಬಿಟ್ಟು ಬಂದನು ಎಂಬುದಾಗಿ ನಾವು ನೋಡುವಂತರಾಗಿದೆ. ಈ ರೀತಿಯಾದಂತಹ ಅಂದ್ರೆ ದೇವರ ಒಂದು ಕರೆಯುವಿಕೆಗೆ ನಾವು ಮೊದಲ ಪ್ರಾಧಾನ್ಯತೆಯನ್ನು ನಾವು ಕೊಡುವಂತವರಾಗಿರಬೇಕು. ಈ ರೀತಿಯಾದಂತಹ ವೈರಾಗ್ಯದ ಒಂದು ಜೀವಿತವನ್ನ ದೇವರಿಗಾಗಿ ನಾವು
ಜೀವಿಸುವಂತ ರೀತಿಯಲ್ಲಿ ನಾವಿರಬೇಕು. ಯಾಕೆಂತಂದ್ರೆ ನಾವು ದೇವರು ನಮ್ಮನ್ನ ಒಂದು ನೇಮಿಸಿದ್ದಾನೆ, ಯಾವ ಒಂದು ಉದ್ದೇಶ, ಒಂದು ಕೆಲಸವನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಮೊದಲು ದೇವರ ಬಳಿಯಲ್ಲಿ ಕೇಳಬೇಕೆ ಹೊರತು ನಾವು ಮನುಷ್ಯರನ್ನ ಆತುಕೊಳ್ಳುವಂತದ್ದಲ್ಲ. ನಾನು ಕಳೆದ ಬಾರಿ ಹೇಳಿದ ಹಾಗೆ ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಒಂದು ಸಂತೋಷದ ಸುದ್ದಿಯೋ ಅಥವಾ ದುಃಖಕ್ಕೆ ಅಹಿತಕರವಾದಂತಹ ಸುದ್ದಿಯೋ ನಮ್ಮ ಜೀವಿತದಲ್ಲಿ ನಡೆದಾಗ, ನಮ್ಮ ಘಟನೆಗಳು ನಡೆದಾಗ ನಾವು ಮೊದಲು ಏನ್ ಮಾಡ್ತೇವೆ ಎಂಬುದಾಗಿ ನೋಡುವಾಗ, ಇದು ಮನುಷ್ಯರ ಸ್ವಭಾವ. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಫಸ್ಟ್ ನಮಗೆ ತುಂಬಾ ಹತ್ರವಾಗಿರ್ತಕ್ಕಂತಹ, ನಮಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ಹೋಗಿ ಹೇಳ್ತೇವೆ, ನನಗೆ ಈ ತರ ಸಂಗತಿ ಆಯ್ತು, ಈ ತರ ಘಟನೆಗಳಾಗ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಾನು ಹೇಳುವಂತದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಮೊದಲು ನಾವು ಯಾರಿಗೆ ನಾವು ಅದನ್ನ ತಿಳಿಸ್ಬೇಕೆಂಬುದಾಗಿ ನೋಡುವಾಗ ನಾವು ನಮ್ಮ ದೇವರಿಗೆ ಅದನ್ನ ತಿಳಿಸುವಂತಹ ರೀತಿಯಲ್ಲಿ, ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರಬೇಕು. ನಾವು ಮತ್ತೆ ನಾವು ಮುಂದಕ್ಕೆ ಹೋಗೋಣ. ಅದೇ ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. ನಾನು ಮನುಷ್ಯರ ಆಲೋಚನೆಯನ್ನ ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಇಲ್ಲಿ ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ, ಪ್ರಥಮವಾಗಿ ನಾವು ನೋಡ್ತೇವೆ ಆತನು ಹೇಳುವಂತ ಮತ್ತು ಪೌಲನು ಹೇಳುವಂತದ್ದು, ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲನಾಗಿದ್ದವರ ಬಳಿಗೂ ಹೋಗದೆ ಅರಬ್ಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದನು ಎಂಬುದಾಗಿ ಆತನ. ಇಲ್ಲಿ ಇವಾಗ ದೇವರು ಆತನನ್ನ ಕರೆದಿದ್ದಾನೆ, ತಾಯಿಯ ಗರ್ಭದಲ್ಲಿದ್ದಾಗಲೇ ಆತನನ್ನ ಆರಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ಪೌಲನಿಗೆ ಕೃಪೆ ತೋರಿಸಿದ್ದಾನೆ. ಮಾತ್ರವಲ್ಲ, ಅನ್ಯರ ನಡುವೆ ಸುವಾರ್ತೆಯನ್ನ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಪ್ರಮೇಯವಾದಂತಹ ಒಂದು ಶುಭ ಸಮಾಚಾರವನ್ನ ತಿಳಿಸುವುದಕ್ಕೋಸ್ಕರವಾಗಿ ಅಥವಾ ಸಾರುವುದಕ್ಕಾಗಿ ಈಗಾಗಲೇ ಆತನ ನೇಮಿಸ್ತಾನೆ. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ನನ್ನನ್ನು ಕರೆದಿದ್ದಾನೆ, ನನ್ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಪ್ರತ್ಯೇಕಪಡಿಸಿದ್ದಾನೆ. ಮಾತ್ರವಲ್ಲ, ನನಗೆ ಆ ಒಂದು ಜ್ಞಾನದ ಬೆಳಕನ್ನ ದೇವರು ನನಗೆ ಕೊಟ್ಟಿದ್ದಾನೆ, ಅನ್ಯರಿಗೆ ಸುವಾರ್ತೆಯನ್ನು ಸಾರೋದಕ್ಕೆ ಈಗಾಗಲೇ ನನ್ನ ನೇಮಿಸಿದ್ದಾನೆ ಎಂಬುದಾಗಿ ಆತನು ಹೇಳಿ, ಅದು ಮಾತ್ರವಲ್ಲದೆ ಇನ್ನೊಂದು ಸಂಗತಿಯನ್ನ ಆತನಲ್ಲಿ ಹೇಳುವಂತದ್ದು, ಮನುಷ್ಯರಿಂದಾಗಲಿ ಅಥವಾ ಮನುಷ್ಯರ ಮುಖಾಂತರದಾಗಿ ಆತನು ಹೇಳ್ತಾ ಇಲ್ಲ ಎಂಬುದಾಗಿ ಆತನು ವ್ಯಕ್ತಪಡಿಸಿ, ನಾನು ಯಾವ ಮನುಷ್ಯರನ್ನು ಕೂಡ ಇಲ್ಲಿ ಏನ್ ಮಾಡಿಲ್ಲ, ಸಂಧಿಸ್ಲಿಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ನಾನು ಯಾವ ಮನುಷ್ಯರನ್ನು ಕೂಡ ಸಂಧಿಸ್ಲಿಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡಿದಂತಹ ಅನನೀಯನ ಬಳಿಯಲ್ಲಿಯೂ ಕೂಡ ನಾನು ಏನ್ ಮಾಡ್ಲಿಲ್ಲ, ಕಲ್ತ್ಕೊಳ್ಳಿಲ್ಲ. ಬೇರೆ ಯಾವ ಕ್ರೈಸ್ತರಿಂದಲೂ ಸಹ ನಾನು ಕಲ್ತ್ಕೊಳ್ಳಿಲ್ಲ. ಆಮೇಲೆ ನಾನು ಏನ್ ಮಾಡ್ಲಿಲ್ಲ ಅಂತಂದ್ರೆ, ಅವ್ನ್ ಪೌಲನ್ ಹೇಳ್ತಿರೋದು, ನಾನು ಏನ್ ಮಾಡ್ಲಿಲ್ಲ ಅಂತಂದ್ರೆ, ಅಪೊಸ್ತಲರು ಅಂದ್ರೆ 11 ಜನ ಅಪೊಸ್ತಲರು ಇದ್ದಾರಲ್ಲ, ಅವ್ರ ಬಳಿಯಲ್ಲೂ ಕೂಡ ನಾನು ಹೋಗ್ಲಿಲ್ಲ ಎಂಬುದಾಗಿ. ಅಂದ್ರೆ 12 ಜನ ಈಗಾಗಲೇ ಇಸ್ಕರಿಯೋತ ಯೋಧನ ಏನಾಗಿದ್ದಾನೆ, ಅವನು ಸತ್ತು ಹೋಗಿದ್ದಾನೆ. ಅದ ನಂತರ ಚೀಟು ಹಾಕಿ ಮತ್ತಿಯನನ್ನ ಆರಿಸ್ಕೊಂಡಿದ್ದಾರೆ. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಮತ್ತಿಯನ ಕುರಿತಾಗಿ ನಾವು ಎಲ್ಲೂ ಕೂಡ ನಾವು ನೋಡೋದಿಲ್ಲ. ಆತನ ಒಂದು ವಿಚಾರವಾಗಿ ಅಥವಾ ಆತನ ಒಂದು ವಿಷಯಗಳನ್ನ ನಾವು ಇಲ್ಲಿ ಆಳವಾಗಿ ನಾವು ಎಲ್ಲೂ ಕೂಡ ನೋಡೋದಿಲ್ಲ. ಹಾಗಾಗಿ 11 ಜನ ಅಪೊಸ್ತಲರು ಎಂಬುದಾಗಿ ನಾನು ಏನ್ ಹೇಳ್ತಾ ಇದ್ದೇನೆ, 11 ಜನ ಆ ಅಪೊಸ್ತಲರ ಬಳಿ ಕೂಡ ಅವನೇನ್ ಮಾಡ್ಲಿಲ್ಲ, ನಾನು ಹೋಗಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಆದ್ರೆ ಈ ಯೆರೂಸಲೇಮಿಗೂ ಕೂಡ ಆತನು ಹೋಗ್ಲಿಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದನು. ಅಂದ್ರೆ ಇಲ್ಲಿ ಆತನು ಹೇಳುವಂತ ಮಾತೇನು, ನಾನು ಅಲ್ಲೂ ಹೋಗಿಲ್ಲ, ಯೆರೂಸಲೇಮಿಗೂ ಕೂಡ ನಾನು ಹೋಗಿಲ್ಲ, ಅಪೊಸ್ತಲರ ಬಳಿಗೂ ಕೂಡ ನಾನು ಹೋಗಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಪೌಲನು ಯೆರೂಸಲೇಮಿನಿಂದ ದಮಸ್ಕಕ್ಕೆ ಬರ್ತಾನೆ. ಇದನ್ನ ನಾವು ಎಲ್ಲಿ ನೋಡ್ತೇವೆ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನೋಡುವಾಗ ಪೌಲನು ಯೆರೂಸಲೇಮಿನಿಂದ ಅಂದ್ರೆ ಆ ಒಂದು ಯೆರೂಸಲೇಮಿನಲ್ಲಿ ಇಂದ ದಮಸ್ಕಕ್ಕೆ ಬರುವಂತ ಸಂದರ್ಭದಲ್ಲಿ, ಅಲ್ಲಿರುವಂತ ಸಂದರ್ಭದಲ್ಲಿ ಈ ದಮಸ್ಕದಲ್ಲಿ ಕ್ರೈಸ್ತರನ್ನ ಹಿಂಸೆ ಪಡಿಸುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಆ ಒಂದು ದಮಸ್ಕಕ್ಕೆ ಪ್ರಯಾಣ ಮಾಡುತ್ತಾ ಬರುವಂತ ಒಂದು ಸಂದರ್ಭದಲ್ಲಿ ಆತನು ಕರ್ತನನ್ನ ಎದುರುಗೊಳ್ಳುವಂತದ್ದನ್ನ, ಕರ್ತನು ಆತನನ್ನ ಸಂಧಿಸುವಂತದ್ದನ್ನ ನಾವು ನೋಡ್ತೇವೆ. ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ
9ನೇ ಅಧ್ಯಾಯದಲ್ಲಿ ನಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂತಹ ವಾಕ್ಯಗಳು. 9ನೇ ಅಧ್ಯಾಯ. ಹೌದಮ್ಮ, 9ನೇ ಅಧ್ಯಾಯದ 3ನೇ ವಾಕ್ಯ. ಅವನು ಪ್ರಯಾಣ ಮಾಡುತ್ತಾ ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನ ಕೇಳಿದನು. ಅವನು, ಕರ್ತನೇ, ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾದಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಸಾಕು ಅಂಕಲ್, ಥ್ಯಾಂಕ್ ಯು ಅಂಕಲ್. ಇದು ನಮಗೆ ಗೊತ್ತುಂಟು. ಅವನು ಆ ಒಂದು 3ನೇ ವಾಕ್ಯದಲ್ಲಿ ನೋಡಿದ್ರೆ ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲಿ ಎಂಬುದಾಗಿ ನೋಡ್ತೇವೆ. ಆತನು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಕರ್ತನನ್ನ ಸಂಧಿಸುವಂತದ್ದು ಮಾತ್ರವಲ್ಲ, ಆತನ ನೋಡಲಾಗದೆ ಕೆಳಕ್ಕೆ ಬೀಳುವಂತಹ ಒಂದು ಸಂದರ್ಭ. ಅದ ನಂತರ ಯೇಸು ಸ್ವತಃ ಕರ್ತನು ತಾನೇ ಸ್ವತಃ ಅನನೀಯನನ್ನ ಅವನ ಬಳಿಗೆ ಕಳಿಸುವಂತದ್ದು. ಹಾಗೆ ಅನನೀಯನು ಅವನಿಗೆ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಕಣ್ಣು ಬಂದಂತಹ ಒಂದು ಸಂದರ್ಭವನ್ನ ಅಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಇದಾದ ಮೇಲೆ ಪೌಲನು ದಮಸ್ಕದಿಂದ ಯೆರೂಸಲೇಮ್ಗೆ ಅವನು ಹೋಗ್ಲಿಲ್ಲ. ಯೆರೂಸಲೇಮ್ಗೆ ಹೋಗದೆ ಅವನು ಎಲ್ಲಿಗೆ ಹೋಗ್ತಾನೆ ಅಂತಂದ್ರೆ ಅರಬ ಸ್ಥಾನಕ್ಕೆ, ಅಂದ್ರೆ ಅರಬ್ಗೆ ಅವನು ಹೋಗ್ತಾನೆ. ಆ ಒಂದು ಅರಬ್ನಲ್ಲಿ ಸುಮಾರು 3 ವರ್ಷ ಅಲ್ಲಿ ಆತನು ಇರ್ತಾನೆ. ಯಾರು? ಪೌಲನು ಸುಮಾರು 3 ವರ್ಷ ಅಲ್ಲಿ ಇರ್ತಾನೆ. ಅಲ್ಲಿ ನಬೇಟಿಯನ್ ಅರಬ್ ಎಂಬ ಒಂದು ಭಾಗದಲ್ಲಿ, ಅಂದ್ರೆ ಸೀನಾಯಿ ಬೆಟ್ಟದ ಹತ್ತಿರದಲ್ಲಿರ್ತಕ್ಕಂತಹ ಈ ಒಂದು ಸ್ಥಳಕ್ಕೆ ಆತನು ಅಲ್ಲಿ ಹೋಗಿದ್ನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಹೋಗಿ ನಂತರ ಅವನು ಆ ಒಂದು 3 ವರ್ಷದ ನಂತರ ಆತನ ಏನ್ ಮಾಡ್ತಾನೆ, ದಮಸ್ಕಕ್ಕೆ ಅವನು ವಾಪಸ್ಸು ಬರ್ತಾನೆ. ಅಂದ್ರೆ ಯೆರೂಸಲೇಮಿಗೆ ಹೋಗ್ಲಿಲ್ಲ ಅವನು, ಬದಲಾಗಿ ಆ ಒಂದು 3 ವರ್ಷ ದಮಸ್ಕದಲ್ಲಿ ಇದ್ದುಕೊಂಡು ನಂತರ ಈತನು ದಮಸ್ಕಕ್ಕೆ ವಾಪಸ್ ಬರೋದನ್ನ ನಾವು ನೋಡುವಂತರಾಗಿದ್ದೇವೆ. ಇದನ್ನ ನಾವ್ ಎಲ್ಲಿ ನೋಡ್ತೇವೆ ಅಂತಂದ್ರೆ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದ ನಂತರ ಈ ಮೊದಲ ಒಂದು ಮಿಷನರಿ ಜರ್ನಿ, ಅಂದ್ರೆ ಆತನ ಒಂದು ಮೊದಲ ಪ್ರಯಾಣವನ್ನ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2ನೇದಾಗಿ 14ನೇ ಅಧ್ಯಾಯದಲ್ಲೂ ಸಹ ನಾವು ಏನ್ ಮಾಡ್ತೇವೆ, ಇದನ್ನ ನಾವು ನೋಡಬಹುದು. ಇದರಿಂದ ಇಲ್ಲಿ ಏನ್ ಗೊತ್ತಾಗ್ತದೆ ಅಂತಂದ್ರೆ ಪೌಲನು ದಮಸ್ಕದ ಅಂದ್ರೆ ಅರಬ್ ಕಂಟ್ರಿಗೆ ಹೋಗಿ ಅಲ್ಲಿದ್ದನೆ ಹೊರತು, ಅಲ್ಲಿಂದ ದಮಸ್ಕಕ್ಕೆ ಬಂದನೆ ಹೊರತು ಯೆರೂಸಲೇಮಿಗೆ ಅವನು ಬಂದಿಲ್ಲ, ಯೆರೂಸಲೇಮಿಗೆ ಅವನು ಬರಲಿಲ್ಲ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಆಲೋಚನೆ ಮಾಡ್ಬೇಕು. ಅಂದ್ರೆ ಇಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಹೌದು ಸತ್ನು, ಆತನು ಹೂಣಲ್ಪಟ್ನು, ಮಾತ್ರವಲ್ಲ ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ನು. ಇದಾದ ಕೆಲವು ವರ್ಷಗಳ ನಂತರ ಇದು ನಡೆದಂತಹ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ಇವಾಗ ಈ ಯೆರೂಸಲೇಮಿನಲ್ಲಿ ಒಂದು ಸಂಗತಿಯನ್ನ ನೋಡ್ತೇವೆ. ಮೊದಲು ಇಲ್ಲಿ 3,000 ಜನರು ಏನ್ ಮಾಡಿದ್ರು, ಅಲ್ಲಿ ನಾವು ನೋಡ್ತೇವೆ 3,000 ಜನರು ಮೊದಲು ಸಭೆಯಲ್ಲಿ ಸೇರಿದ್ರು ಅಂತ ನೋಡ್ತೇವೆ. ಅದ ನಂತರ ಸುಮಾರು ಒಂದು 5,000 ಜನರು ಅಲ್ಲಿ ಕರ್ತನನ್ನ ನಂಬಿ ಸಭೆಯಲ್ಲಿ ಸೇರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅಲ್ಲಿ ಈಗಾಗಲೇ ನೋಡಿದಾಗೆ 9ನೇ ಅಧ್ಯಾಯದಲ್ಲಿ ಇವನೇನ್ ಮಾಡ್ತಾ ಇದ್ನು, ಸೌಲನಾದಂತಹ ಈತನು ಅವನು ದೇವ ಜನರನ್ನ ಹಿಂಸೆ ಮಾಡ್ತಿದ್ನು ಎಂಬುದಾಗಿ ನೋಡ್ತೇವೆ. ಆಮೇಲೆ ಇವನು ಪೌಲನಾಗಿ ಬದಲಾದಂತಹ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ಇವಾಗ ಇಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಏನಾಗಿದ್ದಾನೆ, ಬದಲಾಗಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಕ್ರೈಸ್ತನಾಗಿ ಅಥವಾ ಕ್ರಿಸ್ತನನ್ನ ಅಂಗೀಕರಿಸಿದ ಮೇಲೆ ಅವನು ಏನ್ ಮಾಡಬಹುದು, ಸಾಮಾನ್ಯವಾಗಿ ಆತನ ಏನ್ ಮಾಡಬಹುದು, ಒಂದು ಅಂದ್ರೆ ಆಬ್ವಿಯಸ್ಲಿ ಅವನು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ, ಓಡಿ ಹೋಗಿ ಹಿರಿಯರಿಗೆ ಅಥವಾ ಸಭೆಯ ಹಿರಿಯನಾದಂತಹ ಪೇತ್ರನಿಗೆ ಅಥವಾ ಪ್ರಧಾನ ಅಪೊಸ್ತಲನಾಗಿರ್ತಕ್ಕಂತಹ ಆ ಪೇತ್ರನ ಅವನು ನೋಡ್ಬೇಕಾಗಿತ್ತು. ಯಾವಾಗ ಇವರು ಯೇಸು ಸ್ವಾಮಿಯಿಂದ ಆರಿಸಿಕೊಳ್ಳಲ್ಪಟ್ಟ ನಂತರ ಇವನೇನ್ ಮಾಡ್ಬೇಕಾಗಿತ್ತು, ದಮಸ್ಕಕ್ಕೆ ಅರಬ್ಗೆ ಹೋಗದೇನೆ ಡೈರೆಕ್ಟ್ ಆಗಿ ಯೆರೂಸಲೇಮಿಗೆ ಬಂದು ಇವ್ರನ್ನ ನೋಡ್ಬೇಕಾಗಿತ್ತು. ಯಾರನ್ನ? ಪ್ರಧಾನ ಅಪೊಸ್ತಲನಂತಹ ಪೇತ್ರನ ನೋಡ್ಬೇಕಾಗಿತ್ತು. ಆ ರೀತಿ ಇಲ್ಲ ಅಂತಂದ್ರೆ ಯೆರೂಸಲೇಮಿನ ಒಂದು ಇನ್ನೊಬ್ಬ ವ್ಯಕ್ತಿ ಅಂತ ಸಭೆಯ ಹಿರಿಯರು ಎಂಬುದಾಗಿ ಹೇಳುವಂತಹ ಕರ್ತನಾದಂತಹ ಯೇಸು ಕ್ರಿಸ್ತನಾದಂತಹ ಸಹೋದರನು ಯಾಕೋಬನನ್ನ ಇವನು ಸಂಧಿಸಬೇಕಾಗಿತ್ತು. ಆದ್ರೆ ಅವನನ್ನು ಕೂಡ ಇವನು ಏನ್ ಮಾಡ್ಲಿಲ್ಲ, ಸಂಧಿಸ್ಲಿಲ್ಲ. ಅಥವಾ ಬೇರೆ ಯಾವ ಕ್ರೈಸ್ತರನ್ನು ಕೂಡ ಇವನು ಏನ್ ಮಾಡ್ಲಿಲ್ಲ, ಭೇಟಿ ಆಗ್ಲಿಲ್ಲ. ಯಾರು? ಪೌಲನು. ಆದ್ರೆ ಪೌಲನ್ ಏನ್ ಮಾಡ್ದ, ಇವನು ಅರಬ್ಗೆ ಹೋಗಿ ಅಲ್ಲಿ ಒಂಟಿ ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ.
ಮಾತ್ರವಲ್ಲ ಅಲ್ಲಿಂದ ದಮಸ್ಕಕ್ಕೆ ಬಂದನೆ ಹೊರತು ಈತನು ಯೆರೂಸಲೇಮಿಗೆ ಅವನು ಬರ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದ್ರ ಮುಖಾಂತರ ನಾವು ಏನನ್ನ ಅರ್ಥ ಏನನ್ನ ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುವಾಗ ನಾವು ಈತನು ಈ ಒಂದು ವಾಕ್ಯದಿಂದ ಆತನು ತಿಳಿಸುವಂತಹ ಒಂದು ಸಂಗತಿ ಅಂದ್ರೆ ಪೌಲನು ಏನು ಹೇಳುವುದಕ್ಕೆ ಇಚ್ಛೆ ಉಳ್ಳವನಾಗಿದ್ದಾನೆ ಎಂಬುದಾಗಿ ನೋಡುವಾಗ, ನಾನು ಮನುಷ್ಯರಿಗೋಸ್ಕರವಾಗಿ ಜೀವಿಸುವಂತವನು ಅಲ್ಲ, ನನ್ನ ಒಂದು ಕರೆಯುವಿಕೆ ಮನುಷ್ಯರಿಂದ ಬಂದದ್ದಲ್ಲ, ನಾನು ಕಲಿತುಕೊಂಡದ್ದು ಮನುಷ್ಯರಿಂದಲ್ಲ ಎಂಬುದನ್ನ ಆತನ ಒಂದು ಜೀವಿತ ತೋರಿಸಿಕೊಡುವಂತದ್ದಾಗಿದೆ. ಇದನ್ನ ಇವನು ಏನ್ ಮಾಡ್ತಾ ಇದ್ದಾನೆ, ಈ ಗಲಾತ್ಯದವರಿಗೆ ಅವನು ವ್ಯಕ್ತಪಡಿಸುವಂತ ನಾವು ನೋಡ್ತೀವಿ. ನಾನು 3 ವರ್ಷ ಅಲ್ಲಿ ಹೋದೆ, ದಮಸ್ಕಕ್ಕೆ ಬಂದೆ, ನಾನು ಇವ್ರು ಯಾರನ್ನು ಕೂಡ ನಾನು ಏನ್ ಮಾಡ್ಲಿಲ್ಲ, ಭೇಟಿ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಮನುಷ್ಯರಿಗೋಸ್ಕರ ನಾವು ಜೀವಿಸುವಂತವನಲ್ಲ ಎಂಬ ಒಂದು ಸಂಗತಿಯನ್ನ ಇವನು ಪೌಲನವರಿಗೆ ಕನ್ವೆ, ಅಂದ್ರೆ ಗಲಾತ್ಯದವರಿಗೆ ಈ ಕನ್ವೆ ಮಾಡೋದನ್ನ ನಾವು ಹೇಳ್ತೇವೆ. ಇದರಿಂದ ಅಂದ್ರೆ ಪೌಲನು ಇದು ಸ್ಪಷ್ಟವಾಗಿ ಹೇಳುವಂತದ್ದು ಅದೇ ಮಾತು ಏನೆಂಬುದಾಗಿ ನೋಡುವಾಗ ಆ ವಾಕ್ಯ ಇನ್ನೊಂದ್ಸಲ ನಾನು ಕೊಡ್ತೇನೆ. ಪೌಲನು ಗಲಾತ್ಯರು, ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೆ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದನು ಎಂಬುದಾಗಿ. ಅಂದ್ರೆ ಈ ವಚನದಿಂದ ನಾವು ಕಲಿಬೇಕಾದ ಒಂದು ಅಂಶ, ನಾವೇನನ್ನ ಕಲಿಯುವಂತದ್ದು ಎಂಬುದಾಗಿ ನೋಡುವಾಗ, ದೇವರು ಪೌಲನನ್ನ ಕರೆದನು, ಆತನ ಏನ್ ಮಾಡ್ದ, ಅರಬ್ಗೆ ಹೋದ. ದೇವರು ನಮ್ಮನ್ನ ಕರೆದ್ರೆ ನಾವೇನ್ ಮಾಡ್ಬೇಕು, ಅವನೇನ್ ಮಾಡ್ತಾವನು, ಅರಬ್ಗೆ ಹೋಗಿ ಅವನು ಒಂಟಿಯಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು ಕೂಡ ದೇವರೊಂದಿಗೆ ಪ್ರತ್ಯೇಕವಾದಂತಹ ಒಂದು ಸಮಯವನ್ನ ಆತನೊಂದಿಗೆ ನಾವು ಕಳೆಯಬೇಕು ಎಂಬುದಾಗಿ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅನೇಕ ಕಡೆ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ನಾವು ನೋಡುವಂತದ್ದು, ಆತನು 4ನೇ ಅಧ್ಯಾಯ, ಮತ್ತೇನೋ ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನ ನಾವು ನೋಡ್ತಾ ಹೋಗ್ತೇವೆ. ಆತನು ಏಕಾಂತವಾಗಿದ್ದನು, ಬೆಟ್ಟಕ್ಕೆ ಹೋದನು ಅಲ್ವಾ. ಅಂದ್ರೆ ಆತನ ಒಂದು ಪ್ರತ್ಯೇಕತೆಯನ್ನ ಅಲ್ಲಿ ತೋರಿಸುವಂತದ್ದನ್ನ ನೋಡ್ತೇವೆ. ಅಂದ್ರೆ ನಾವು ಆಲೋಚನೆ ಮಾಡಿ ನಾವು ನೋಡ್ಬೇಕು. ಈಗ ನಮ್ಮ ಕೈಲಿ ಮೊಬೈಲ್ ಇದೆ ಅಲ್ವಾ, ನಮ್ಮ ಕೈಲಿ ಮೊಬೈಲ್ ಇದೆ. ಆ ಮೊಬೈಲ್ ಇದ್ರೆ ನಾವೇನ್ ಮಾಡ್ತೀವಿ, ನಾವು ಮೊಬೈಲ್ ಇದೆ 2 ದಿನ ಇರಕ್ಕಾಗತ್ತಾ, 15 ನಿಮಿಷನೂ ಕೂಡ ಇರ್ಲಿಕ್ಕಾಗಲ್ಲ ಅಲ್ವಾ. ಅಂದ್ರೆ ನಾವು ಜಾಸ್ತಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಮೊಬೈಲ್ಗಳಲ್ಲಿ ಇರುವಂತವೆ ಅಂತಂದ್ರೆ ನಾವು ಕೇವಲ ಈ ಲೌಕಿಕವಾದಂತಹ ಈ ಒಂದು ವಿಚಾರಗಳನ್ನ ನಾವೇನ್ ಮಾಡ್ತೇವೆ, ಈ ಒಂದು ದಿನಮಾನಗಳಲ್ಲಿ ತೊಡಗಿಕೊಂಡಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತುಂಟು, ಈ ಜಪಾನ್ ನಲ್ಲಿ ಒಂದು ಕುಟುಂಬದಲ್ಲಿ ಒಂದು ನಿಯಮವನ್ನ ಅವರು ತಂದಿದ್ದಾರೆ ಎಂಬುದಾಗಿ. ಅಂದ್ರೆ ವಾರದಲ್ಲಿ 2 ದಿನ ಇಂಟರ್ನೆಟ್ ನ ಕಟ್ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ತಮ್ಮ ಕುಟುಂಬದವ್ರ ಜೊತೆ ಅವರು ಸಮಯವನ್ನ ಕಳಿಬೇಕೆಂದಿಲ್ಲ. ಅಂದ್ರೆ ನಾವು ದೇವರೊಟ್ಟಿಗೆ ನಾವು ಎಷ್ಟು ಸಮಯವನ್ನ ನಾವು ಕಳಿಬೇಕು ಅಂದ್ರೆ, ಇಲ್ಲಿ ಪೌಲನು ಆ ಒಂದು ವಾಕ್ಯದಲ್ಲಿ ನಮಗೆ ತಿಳಿಸುವಂತಹ ಸಂಗತಿ ಏನೆಂಬುದಾಗಿ ನೋಡುವಾಗ, ಇಲ್ಲಿ ನಾವು ಮೊದಲ ಪ್ರಾಧಾನ್ಯತೆಯನ್ನ ದೇವರಿಗೆ ನಾವು ಕೊಡಬೇಕು ಎಂಬುದಾಗಿ, ಈ ವಿಚಾರವನ್ನ ನಾವು ಈ ವಾಕ್ಯದಿಂದ ನಾವು ಕಲಿಯುವಂತವರು ಆಗಿದ್ದೇವೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. 9:25 ಆಯ್ತು. ದೇವರ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ವಾಕ್ಯಗಳನ್ನ ನಾವು ಕಲಿಯುವಂತರಾಗಿರೋಣ. ದೇವ್ರ ನಮಗ್ ಸ್ತೋತ್ರವಾಗಲಿ.